ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂದರೆ ತುಂಬ ಬೇಜಾರಾಯಿತು. ಒಬ್ಬರು ಲೈವ್ ನೋಡ್ತಾ ಇದ್ದೆ, ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನಮ್ಮ ಲೈವ್ಗೂ ಜಾಯ್ನ್ ಆಗಿ ಬನ್ನಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಸರಿ ಆಯಿತು, ನಮಗೆ ಕೇಳಿದ್ರೆ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಲ್ಲ, ಸರಿ ಅಂತ ಹೋದೆ. ನಾನು ಹೋಗಿ ಮೆಸೇಜ್ ಹಾಕ್ತೀನಿ, ಒಂದು ಸಲ ರಿಪ್ಲೈ ಮಾಡಿದ್ರು ಮತ್ತೆ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಗೊತ್ತಿಲ್ಲದೆ ಒಂದು ಸಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಂತ ನಾನು ಮತ್ತೆ ಮೆಸೇಜ್ ಹಾಕಿದೆ. ನೋಡ್ತಾರೆ ಬಟ್ ಇಗ್ನೋರ್ ಮಾಡ್ತಾರೆ. ಅದು ನನಗೆ ತುಂಬ ಬೇಜಾರಾಗುತ್ತೆ. ಯಾವತ್ತು ಇಷ್ಟ ಆಗಲ್ಲ ಅಂದರೆ ಡೈರೆಕ್ಟಾಗಿ ಇಷ್ಟ ಆಗಲ್ಲ ಅಂತ ಹೇಳಿ ಇಗ್ನೋರ್ ಮಾಡಿಬಿಡಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಬ್ರಿಗೆ ನಾನು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂದರೆ ಅದು ಅವ್ರಿಗೆ ಮಾತ್ರ. ನಾನು ಅವ್ರ ಹೆಸ್ರು ಹೇಳೋಕ್ಕೆ ಇಷ್ಟಪಡೋಕ್ಕೆ ನಾನು ಇದು ಮಾಡಲ್ಲ. ನಾವು ಒಳ್ಳೇದು ಮಾಡಿಲ್ಲ ಅಂದರೂ ಕೆಟ್ಟದ್ದು ಯಾರಿಗೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಯಾರು ಲೈವ್ ಕರಿತೀರಾ ದಯವಿಟ್ಟು ರೀಪ್ಲೈ ಮಾಡಿದ್ರೆ ಮಾತ್ರ ಕರೀರಿ. ನನಗೇನು ಗೊತ್ತಾ, ಇವಾಗೆಲ್ಲ ಲೈವ್ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನೀನು ಮಾಡಿದ್ರೆ ನಾನು ಮಾಡೋ, ಇವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿ. ಲೈವ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? ಲೈವ್ ಅಂದರೆ ನಿಮ್ಮ ಹತ್ರ ಇರೋ ಸ್ಕಿಲ್ಸು ಏನಾದರೂ ಇದ್ರೆ ಕಲ್ತ್ಕೊಳೋ ಅಂತ ಬರ್ತೀವಿ. ಬೇರೆ ನೀವು ಹಾಕಿರೋ ವೀಡಿಯೋ ಏನಾದರೂ ಐಡಿಯಾ ನಿಮ್ಮ ಹತ್ರ ಕಲ್ತ್ಕೊಳ್ಳೋಣ ಅಂತ ಬರ್ತೀವಿ. ಏನೂ ಇರೋಲ್ಲ, ಬರೀ ನೀವು ಹಾಯ್ ಅಂತಾರೆ, ಇವರು ಹಲೋ ಅಂತಾರೆ, ಟಿಫನ್ ಆಯಿತಾ, ಕಾಫಿ ಆಯಿತಾ, ಇದೇ ನಡೀತಾನೆ ಇರುತ್ತೆ. ಅದು ಬಿಟ್ಟರೆ ನೀವು ಇವ್ರನ್ನ ಸಪೋರ್ಟ್ ಮಾಡಿದ್ದೀರಾ, ನಾನು ಅವ್ರನ್ನ ಸಪೋರ್ಟ್ ಮಾಡಿ, ಇದೇ ನಡೀತೈತೆ. ಬರೀ ರನ್ನಿಂಗ್ ರೈಸ್ ಥರ ಓಡಿಸ್ತಾ ಇದ್ದೀರಾ ನೀವು ಲೈವ್ನ ಅಷ್ಟೇ. ಎಲ್ಲರೂ ಅಂದ್ಕೊಂಡಿದ್ದಾರೆ, ಸ್ವಲ್ಪ ಜನ ಏನು ಮಾಡ್ತಾರೆ, ಲೈಟ್ ಆಫ್ ಮಾಡಿಬಿಟ್ಟು ಲೈವ್ ಮಾಡ್ತಾರೆ. ಯಾರಿಗೆ ಗೊತ್ತಾಗಬಾರ್ದು ಅಂತನಾ? ನೀವೇ ಹೇಳಿ. ಲೈಟ್ ಆಫ್ ಮಾಡಿಬಿಟ್ಟು ಲೈವ್ ಮಾಡಿದ್ರೆ ಏನು ಯೂಸ್ ನಿಮಗೆ? ಮೊದಲು ಈ ಯೂಟ್ಯೂಬ್ ಅವರು ಬಂದು ನಾವು ಮಾತಾಡೋ ಸ್ಕಿಲ್ಸಿಂದ ಅವರು ನಮಗೆ ವ್ಯೂಸ್ ಕೊಡೋದು, ಮತ್ತು ನಾವು ಚೆನ್ನಾಗಿ ಇನ್ನೂ ಕಲ್ತ್ಕೊಬೋದು. ಯಾರೇ ಲೈವ್ಗೆ ಹೋದರೂ ನಾನು ಯಾವಾಗಲೂ ಸಪೋರ್ಟ್ ಮಾಡಿ ಮಾತ್ರ ಕೇಳ್ತೀನಿ ಹೊರ್ತು ನೀವು ಮಾಡಿದ್ರೆ ನಾನು ಮಾಡ್ತೀನಿ ಆ ಥರ ಏನೂ ಕೇಳಲ್ಲ. ಇಷ್ಟ ಇದ್ದರೆ ಮಾಡಿ, ಇಲ್ವಾ ಬಿಟ್ಬಿಡಿ. ಡೈರೆಕ್ಟಾಗಿ ಹೇಳಿ ಇಷ್ಟ ಇಲ್ಲ ಅಂತ. ಸುಮ್ಮನೆ ಸಪೋರ್ಟ್ ಮಾಡೋ ಥರ ನಾಟಕ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋದು ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಇವಾಗೆಲ್ಲ ಲೈವಲ್ಲಿ ಎಲ್ಲೂ ಹೋದ್ರೂ ರನ್ನಿಂಗ್ ಇನ್ ದ ಮೋಟರ್, ರನ್ ಅಂತ ಓಡ್ತಾನೆ ಇರ್ತೀರ, ನನಗೆ ಮಾಡಿ ಅಂತ. ಯಾರಿಗೂ ಗೊತ್ತಿಲ್ಲ ಬರೀ ಸಬ್ಸ್ಕ್ರೈಬಿಂದನೇ ನೀವು ಬೇಗ ಮಾನಿಟೈಸ್ ಆಗ್ಬೋದು ಅಂತ. ಮೊದಲು ನೀವು ತಿಳ್ಕೊಳ್ಳಿ ಏನಿದೆ ಅಂತ. ಯೂಟ್ಯೂಬ್ ಬಗ್ಗೆ ಪಕ್ಕ ಕರೆಕ್ಟಾಗಿ ತಿಳ್ಕೊಳ್ಳಿ. ನಾವು ಮಾತಾಡ್ಬೇಕು. ಇವಾಗ ನೀವು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಬರೀ 4 ವೀಡಿಯೋ ಹಾಕಿರ್ತಾರೆ, ಬರೀ ಸಬ್ಸ್ಕ್ರೈಬರಿಂದನೇ ಓಡಾಡ್ತಾ ಇರ್ತಾರೆ. ಹೆಂಗೆ ಬರುತ್ತೆ ವ್ಯೂಸ್ ನೀವು ಹೇಳಿ? ಮೊದಲು ವೀಡಿಯೋಸ್ ಮಾಡಿ, ಸಬ್ಸ್ಕ್ರೈಬಿಂದ ಯಾರು ಹೋಗಲೇಬೇಡಿ. ನಿಮ್ಗೆ ಇಷ್ಟ ಇಲ್ವಾ, ನನಗೆ ಮಾಡಲೇಬೇಡಿ ಸಬ್ಸ್ಕ್ರೈಬ್, ಓಕೆನಾ? ಏನು ತಲೆನೇ ಟೆನ್ಷನ್ ಇಲ್ಲ. ನಾನು ಮಾಡೋ ಕೆಲಸ ನಾನು ಮಾಡ್ತಾಯಿರ್ತೀನಿ, ಕೊಡೋದು ಆ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನೀವು ಸುಮ್ಮನೆ ಎಲ್ಲರ ಲೈವ್ಗೆ ಹೋಗ್ತೀರಾ, ಕೇಳ್ತೀರಾ, ಮಾಡ್ತೀರಾ, ಬರ್ತೀರಾ, ಕೇಳ್ತೀರಾ, ಮಾಡ್ತೀರಾ, ಬರ್ತೀರಾ, ಮತ್ತು ಸಬ್ಸ್ಕ್ರೈಬ್ ಕಮ್ಮಿ ಆಯ್ತಂತ ಬೇಜಾರು ಮಾಡ್ಕೊಂಡೇ ಇರ್ತೀರ. ಆ ಥರ ಆದರೆ ಹೆಂಗೆ ಹೇಳಿ ನೀವೇ? ಆ ಥರ ಬೇಜಾರಾಗ್ಬಿಡಿ. ಇನ್ನೊಂದೇನೆಂದರೆ, ಸಬ್ಸ್ಕ್ರೈಬ್ಗಳೆಲ್ಲ ನಿಮಗೆ ಸಿಗಲ್ಲ, ಆಮೇಲೆ ಇದಾಗಲ್ಲ ಅಂತ ಏನು ತಲೆ ಕೆಡಿಸ್ಕೊಬೇಡಿ. ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿ, ಪಕ್ಕಾ ಸಿಕ್ಕೇ ಸಿಗುತ್ತೆ. ನೀವು ಸಪೋರ್ಟ್ ಮಾಡದೇ ಇರಿ. ನಾನು ಕೇಳ್ತಾರಲ್ಲ, ಬಂದು ಸಪೋರ್ಟ್ ಮಾಡಿ ಅಂತ ನಾನು ಅವ್ರಿಗೆಲ್ಲರಿಗೂ ಮಾಡ್ತೀನಿ. ಅರ್ಥ ಆಯ್ತಾ? ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ನಿಮ್ಮ ಚಾನಲ್ ಮೇಲೆ ನೀವು ತುಂಬ ಫೋಕಸ್ ಮಾಡಿ, ಬೇರೆಯವ್ರ ಚಾನಲ್ ಮೇಲೆ ತುಂಬ ಫೋಕಸ್ ಮಾಡಬೇಡಿ. ಅರ್ಥ ಆಯ್ತಾ? ಅವ್ರದ್ದು ಬಂತು ಇಷ್ಟು, ನಂದೇನಕ್ಕೆ ಬಂದಿಲ್ಲ ಅಂತ. ಫಸ್ಟು ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.